ಚೆನ್ನಾಗಿದ್ದೀನಿ. ಇವತ್ತು ಮಧ್ಯಾಹ್ನ ಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆನೇ ಇವತ್ತು ಗುರುವಾರ ಅಲ್ವಾ, ಪೂಜೆ ಎಲ್ಲ ಮಾಡಿ ರಾಯರ ಮಠಕ್ಕೂ ಹೋಗಿ ಬಂದಿದ್ದಾಯಿತು. ಆನಂತರ ಮಧ್ಯಾಹ್ನ ಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಕಾರ್ನ್ ಅದು ಸಲಾಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಬ್ಯಾಚುಲರ್ಸ್ಗೆ ಬೇಗ ಒಂದು ತಟ್ಟಂತ ಆಗೋ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇನ್ನೊಂದು ಹಾಗಲಕಾಯಿ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಲಕಾಯಿ ಫ್ರೈ ಮಾಡಿ ಸೂಪರಾಗಿತ್ತು. ಕಹಿ ಅನ್ನಿಸ್ತಾನೆ ಇರಲಿಲ್ಲ ನನಗಂತೂ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಅಂತ ಅನ್ನಿಸ್ತು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನನಗೆ ಹೆಚ್ಚು ಹೆಚ್ಚು ಒಳ್ಳೆಯ ವಿಡಿಯೋಗಳನ್ನ ಹಾಕೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಬನ್ನಿ ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ಬೆಳಗಿನ ತಿಂಡಿಗೆ ಅಂತ ಪಲಾವ್ ಮಾಡಿದ್ದೆ. ಹಾಗೆ ರಾಯರ ಮಠಕ್ಕೆ ಹೋಗಿದ್ನಲ್ಲ, ಒಂದು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಈಗ ಸಲಾಡ್ಗೆ ಮೊದಲು ಇಲ್ಲಿ ನಾನು ಕ್ಯಾರೆಟ್ ತೊಗೊತಾ ಇದ್ದೀನಿ. ಕ್ಯಾರೆಟ್ನ ಬೆನಿಫಿಟ್ ಹೇಳೋದಾದರೆ ಇದು ಕಣ್ಣಿಗೆ ತುಂಬಾ ಒಳ್ಳೆಯದು. ಚರ್ಮ ಹಾಗೂ ಕೂದಲನ್ನ ಹೊಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ರೋಗ ನಿರೋಧಕ ಅಂಶ ಹೊಂದಿರುತ್ತೆ. ಹಾಗೆಯೇ ರಕ್ತ ಶುದ್ಧೀಕರಣಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ನಾನಿಲ್ಲಿ ತೊಗೊಂಡಿದ್ದೀನಿ ಸೌತೆಕಾಯಿ ನೀರಿನಂಶ ಇರೋದ್ರಿಂದ ದೇಹವನ್ನು ಹೈಡ್ರೇಟ್ ಮಾಡುತ್ತೆ. ಹಾಗೆ ಉರಿ ಮೂತ್ರ ಏನಾದರೂ ಇದ್ದರೆ ಈ ಸೌತೆಕಾಯಿ ತಿನ್ನೋದ್ರಿಂದ ಕಡಿಮೆ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ತೊಗೊತಾ ಇರೋದು ದಾಳಿಂಬೆ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ರಕ್ತದ ಒತ್ತಡವನ್ನು ಇದು ಕಡಿಮೆ ಮಾಡುತ್ತದೆ. ಹಾಗೆ ಇದು ಕಬ್ಬಿಣದ ಅಂಶ ಹೊಂದಿರುತ್ತೆ. ಮೂತ್ರಪಿಂಡ ರಕ್ಷಣೆಗೆ ಒಳ್ಳೆಯದು. ವಿಟಮಿನ್ ಎ ಈ ಹಣ್ಣಿನಿಂದ ಸಿಗುತ್ತೆ. ನೆಕ್ಸ್ಟು ನಾನಿಲ್ಲಿ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಅರ್ಧ ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಟೊಮೊಟೊನ ತೊಗೊಂಡಿದ್ದೀನಿ. ಎಲ್ಲನೂ ಕಟ್ ಮಾಡಿ ಒಂದು ಹತ್ರ ಇಟ್ಕೊತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ತೊಗೊತಾ ಇರೋದು ಕೊತ್ತಂಬರಿ ಸೊಪ್ಪನ್ನ ನಾನು ಈಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಪನ್ನೀರನ್ನ ನಾನು ತೊಗೊಂಡಿದ್ದೀನಿ ಇಲ್ಲಿ ಶಾಲೋ ಫ್ರೈ ಮಾಡೋಕ್ಕೆ. ಇಲ್ಲಿ ಪನ್ನೀರ್ ಸ್ವಲ್ಪ, ಹಾಗೆಯೇ ಅಚ್ಕಾರದ ಪುಡಿ, ಜೀರಿಗೆ ಪೌಡರು, ಅರಿಶಿನ ಹಾಗೆ ಉಪ್ಪು ಹಾಕ್ಕೊಂಡು ಸ್ವಲ್ಪ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದನ್ನೆಲ್ಲ ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ. ವೆಜಿಟೇರಿಯನ್ಗೆ ಪ್ರೋಟೀನ್ ಸಿಗೋದು ಈ ಪನ್ನೀರಿಂದ ಅಲ್ವಾ. ಪನ್ನೀರಲ್ಲಿ ಪ್ರೋಟೀನ್ ಸಿಗುತ್ತೆ. ನಾನ್ ವೆಜ್ ತಿಂದಿರೋರಿಗೆ ಈ ಪನ್ನೀರ್ ಯೂಸ್ ಮಾಡಿಕೊಂಡ್ರೆ ಅವರಿಗೆ ಪ್ರೋಟೀನ್ ಈ ಪನ್ನೀರಲ್ಲಿ ಸಿಗುತ್ತೆ. ಇದು ಶಾಲೋ ಫ್ರೈ ಆಗೋಷ್ಟರಲ್ಲಿ ನಾವು ಕಾರ್ನ್ ಎಲ್ಲ ಉಪ್ಪು ಹಾಕಿ ಬೇಯಿಸಿಟ್ಟಿದ್ದೆ, ಅದನ್ನೆಲ್ಲ ಬಿಡಿಸ್ಕೊಳ್ಳೋಣ ಬನ್ನಿ. ಕಾರ್ನ್ ಬಗ್ಗೆ ಹೇಳಬೇಕು ಅಂತಂದರೆ ಕಾರ್ನ್ ಕಡಿಮೆ ಕ್ಯಾಲರಿ ಇದೆ ಮತ್ತು ತೂಕ ಕಡಿಮೆ ಮಾಡೋದ್ರಲ್ಲಿ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ರಕ್ತದಲ್ಲಿರೋ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ಆಗ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ. ಇದು ತಿನ್ನೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಆಹಾರದಲ್ಲಿ ಇದು ನಾರಿನಾಂಶ ಹೆಚ್ಚಿರೋದ್ರಿಂದ ಜೀರ್ಣಶಕ್ತಿಗೆ ತುಂಬಾ ಒಳ್ಳೆಯದು. ಕಾರ್ನ್ ಬಿಡಿಸೋಷ್ಟೊತ್ತಿಗೆ ಇಲ್ಲಿ ಫ್ರೈ ಚೆನ್ನಾಗಿದೆ ಪನ್ನೀರು. ಅದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಕಾರ್ನ್ ಸಲಾಡ್ ಮಾಡೋಕ್ಕೆ ಎಲ್ಲ ವಸ್ತುಗಳನ್ನ ಈಗ ಪ್ರಿಪೇರ್ ಮಾಡ್ಕೊಂಡಿದ್ದಾಯಿತು. ಅದನ್ನು ಹೇಗೆ ಸಲಾಡ್ ಮಾಡೋದು ಅಂತ ಬನ್ನಿ. ಈಗ ನಾನು ಕ್ಯಾರೆಟು, ಹಾಗೆ ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ದಾಳಿಂಬೆ ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಹಾಗೆ ಕಾರ್ನು ಮತ್ತು ಫ್ರೈ ಮಾಡ್ಕೊಂಡಿದ್ಮೇಲೆ ಪನ್ನೀರು ಅದನ್ನು ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡ್ಕೊಂಡ ತಕ್ಷಣ ಇದಕ್ಕೆ ಒಂದು ಡ್ರೆಸ್ಸಿಂಗ್ ಆಗಲೇಬೇಕಲ್ಲ. ಡ್ರೆಸ್ಸಿಂಗ್ ಇಲ್ಲ ಅಂದರೆ ಅದು ಚೆನ್ನಾಗಿರಲ್ಲ. ಹಾಗಾಗಿ ಇಲ್ಲಿ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ ಬನ್ನಿ. ಡ್ರೆಸ್ಸಿಂಗ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಮೊದಲಿಗೆ ನಾನು ಒಂದು ಸ್ವಲ್ಪ ಮೊಸರನ್ನ ತೊಗೊಂಡಿದ್ದೀನಿ. ಅದಕ್ಕೆ ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ. ಹಾಗೆ ಚಿಲ್ಲಿ ಪೌಡರು ಮತ್ತು ಪೆಪ್ಪರ್ ಪೌಡರು ಇಷ್ಟನ್ನು ಹಾಕಿ ಸ್ವಲ್ಪ ಮೇಲೆ ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾಯಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನು ಜೇನುತುಪ್ಪನ ಹಾಕ್ತಾಯಿದ್ದೀನಿ ಇಲ್ಲಿ ನಾನು. ನೆಕ್ಸ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದಮೇಲೆ ಈ ಸಲಾಡ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಫೈನಲಿ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕೋಬೋದು, ಬಟ್ ನಾನು ಇಲ್ಲಿ ನಿಂಬೆಹಣ್ಣು ಬದಲು ಇದೇ ಮ್ಯಾಜಿಕ್ಕು, ಕಾಡು ನೆಲ್ಲಿಕಾಯಿನ ತೊಗೊಂಡಿದ್ದೀನಿ, ಅಂದರೆ ಆಮ್ಲನ ತೊಗೊಂಡಿದ್ದೀನಿ. ಆಮ್ಲನ ಚೆನ್ನಾಗಿ ತುರಿದು ಅದ್ರ ಮೇಲೆ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಆಮ್ಲ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ. ಈಗ ಹಾಗೆ ತಿಂತೀವಿ ಅಂದರೆ ನಾವು ಯಾವತ್ತೂ ತಿನ್ನಲ್ಲ. ಈ ಥರ ಹಾಕ್ಕೊಂಡಿರೋದ್ರಿಂದ ಅದು ಒಗ್ಗರು ಅಂತಲೂ ಕಾಣಿಸಲ್ಲ. ಈಗ ಟೇಸ್ಟ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೀವು ಮಾಡಿ ನೋಡಿ. ಮತ್ತು ಇದರಿಂದ ವೆಯ್ಟ್ ಲಾಸ್ನ ಖಂಡಿತ ಮಾಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ಈ ಬ್ಯಾಚುಲರ್ಸ್ಗಳೆಲ್ಲ ಅಡುಗೆ ಕ್ಲೀನಾಗಿ ಬರಲ್ಲ ಮಾಡ್ಕೊಳ್ಳೋಕ್ಕೆ ಅಂತ ಅಂದರು. ಇದನ್ನು 5 ಮಿನಿಟ್ಸಲ್ಲಿ ಬೇಗನೆ ಮಾಡ್ಕೊಬೋದು. ಇದಕ್ಕೆ ಬೇಕಾಗಿರೋದೇ 6ರಿಂದ 7 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಮನೇಲೇ ಇರೋ ಇಂಗ್ರೀಡಿಯೆಂಟ್ಸಿಂದ ನಾವು ಈ ಸಾಂಬಾರನ್ನ 5 ಮಿನಿಟ್ಸಲ್ಲಿ ಮಾಡ್ಕೊಬೋದು. ಮೊದಲಿಗೆ ಇಲ್ಲಿ ನಾನು ಬಾಣಲಿಗೆ 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಇದು ಚಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಈ ಬೆಳ್ಳುಳ್ಳಿನ ಅದಕ್ಕೆ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಇಲ್ಲಿ ನಾನು ಕರ್ಬೇವಿನ ಸೊಪ್ಪು ಪೌಡ್ರ್ ಹಾಕ್ಕೊತಾ ಇದ್ದೀನಿ. ನೀವು ಹಸಿ ಕರ್ಬೇವಿನ ಸೊಪ್ಪಿದ್ರೆ ಹಾಕ್ಬೋದು. ಇಲ್ಲಿ ಮಗು ತಿನ್ನಲ್ಲ ಅಂತ ಅಂದ್ಬಿಟ್ಟು ಆ ಥರ ಕರ್ಬೇವಿನ ಸೊಪ್ಪು ಕಣ್ಣಿಗೆ ಒಳ್ಳೆಯದಲ್ಲ, ಹಾಗಾಗಿ ನಾನು ಇಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ 2. ಅದು ಫ್ರೈ ಆದಮೇಲೆ ಈಗ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಅದಕ್ಕೆ ಬೇಗ ಫ್ರೈ ಆಗಬೇಕು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಟ್ರೆ ಅದು ಬೆಂದಿರುತ್ತೆ. ನೋಡಿ ಈಗ ಬೆಂದಿದೆ. ಅದಕ್ಕೆ 1 ಲೋಟ, ಈ ಲೋಟದಲ್ಲಿ 1 ಲೋಟ ನಾನು ನೀರು ಹಾಕ್ಕೊತಾ ಇದ್ದೀನಿ. ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಟೊಮೊಟೊ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಜಾಸ್ತಿ ನೀರು ಹಾಕ್ಕೊಬೋದು. ಇಷ್ಟೇ ನೋಡಿ. ಇದ್ರ ಮೇಲೆ ಕೊತ್ತಂಬರಿ ಇದೊಂದೆರಡು ಮಳ್ಳಾದಮೇಲೆ ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಆಗೋಯ್ತು ಇದ್ರ ಸಾಂಬಾರು. ಯಾರಾದರೂ ಬೇಗ ಮಾಡ್ಕೊಬೋದು ಈ ಸಾಂಬಾರನ್ನ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಆಗಿದೆ ನೋಡಿ ಸಾಂಬಾರು. ಇಷ್ಟೇ, ಸಾಂಬಾರು ಮಾಡೋದು ತುಂಬ ಈಸಿ. ಈ ಸಾಂಬಾರು ಮಾಡಿದ್ದಾಯ್ತಲ್ವ, ಸಾಂಬಾರಿಗೆ ನೆಂಚ್ಕೊಳ್ಳೋಕ್ಕೆ ಸೈಡಿಗೆ ಏನಾದರೂ ಬೇಕಲ್ಲ, ಹಾಗಾಗಿ ಇಲ್ಲಿ ನಾನು ಹಾಗಲಕಾಯಿ ತೊಗೊಂಡಿದ್ದೀನಿ. ಹಾಗಲಕಾಯಿಗೆ ಸ್ವಲ್ಪ ಕಬಾಬ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲ ನೀವು ಕಡಲೆ ಹಿಟ್ಟಾದರೂ ಹಾಕ್ಕೊಬೋದು. ನಾನಿಲ್ಲಿ ಕಬಾಬ್ ಪೌಡ್ರನ್ನೇ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನು ಅರ್ಧ ನಿಂಬೆಹಣ್ಣು ರಸನ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಹಾಗಲಕಾಯಿ ಕಹಿ ಇರುತ್ತಲ್ಲ, ಆ ಕಹಿ ಬರಬಾರ್ದು ಅಂದರೆ ಸ್ವಲ್ಪ ಹುಳಿ ಇರಬೇಕು. ಹಾಗಾಗಿ ನಿಂಬೆಹಣ್ಣು ಹುಳಿನ ಹಿಂಡ್ಕೊತಾ ಇದ್ದೀನಿ. ನೆಕ್ಸ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪಾತ್ರೆಯಲ್ಲಿ ನಾನು ಆಲ್ರೆಡಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಒಂದು ಪಾತ್ರೆಗೆ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಈಗ ಇದನ್ನೆಲ್ಲ ಎಣ್ಣೆಗೆ ಹಾಕಿ ಫ್ರೈ ಮಾಡೋಣ ಬನ್ನಿ. ಈಗ ಇದು ಎಣ್ಣೆ ಕಾದಿದೆ. ಒಂದೊಂದೇ ಹಾಗಲಕಾಯಿನ ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಒಂದು 5 ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡಿದ್ರೆ ಸಾಕು. ಹಾಗಲಕಾಯಿ ದೇಹಕ್ಕೆ ತುಂಬಾ ಒಳ್ಳೆಯದಲ್ವ. ಈ ಥರ ಮಾಡ್ಕೊಂಡು ತಿನ್ನಿ. ಕಹಿ ಸ್ವಲ್ಪನೂ ಇರಲಿಲ್ಲ. ನಾನು ಟೇಸ್ಟ್ ಮಾಡಿ ನೋಡಿದೆ, ತುಂಬಾ ಚೆನ್ನಾಗೂ ಇತ್ತು. ಈ ಥರ ಹೊಸ ರೆಸಿಪಿನೂ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಟೇಸ್ಟ್ ಮಾಡಿ ನೋಡಿದೆ, ತುಂಬಾ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ಈ ಸಾಂಬಾರನ್ನ ನಮ್ಮ ಅಕ್ಕರಮ್ಮ ಮಾಡ್ತಾಯಿದ್ರು. ಅದನ್ನು ನೋಡಿ ನಾನು ಮಾಡಿರೋದು. ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಮಾಡಿ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.